ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರುಪೇರು ಕಾಣ್ತಾ ಇದೆ. ಇಳಿಕೆ ಬದಲು ಏರಿಕೆಯತ್ತ ಚಿನ್ನದ ಬೆಲೆ. ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರುಪೇರು, ಇಳಿಕೆ ಬದಲು ಏರಿಕೆಯತ್ತ ಚಿನ್ನದ ಬೆಲೆ. ಇದೀಗ ನಿನ್ನೆಗೆ ಹೋಲಿಸಿದ್ರೆ ಬಂಗಾರದ ಬೆಲೆಯಲ್ಲಿ ₹1000 ಹೆಚ್ಚಳ ಆಗಿದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ ₹1,41,391. ಬೆಳ್ಳಿ ಬೆಲೆಗಳಲ್ಲಿ ಮಾತ್ರ ಮುಂದುವರೆದ ಇಳಿಕೆ. ನಿನ್ನೆಯಂತೆ ಇಂದು ಕೂಡ ಸಿಲ್ವರ್ ರೇಟ್ ಡೌನ್. ಇಂದು ಬೆಳಿಗ್ಗೆ ಬೆಲೆಯಲ್ಲಿ ₹4,000 ಇಳಿಕೆಯನ್ನ ಕಂಡಿದೆ. ಇಂದು ಕೆಜಿ ಬೆಳ್ಳಿ ಬೆಲೆ ₹2,48,572. ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರಿಳಿತ ಈಗ ಎಫೆಕ್ಟ್ ಅನ್ನ ತಂದೊಡ್ಡಿದೆ. ಯಾವಾಗ ಹೂಡಿಕೆ ಮಾಡಬೇಕು, ಯಾವಾಗ ಮಾಡಬಾರ್ದು ಅನ್ನೋ ಬಗ್ಗೆ ಗೊಂದಲ ಈಗ ವ್ಯಕ್ತವಾಗ್ತಾ ಇದೆ ಗ್ರಾಹಕರಲ್ಲಿ. ಇದೀಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರಿಳಿತ ಆಗುವಂಥದ್ದು. ಇದೀಗ ಚಿನ್ನದಲ್ಲಿ ₹1,000 ಏರಿಕೆ ಕಂಡಿದೆ ಅಂತೆ. ನಿನ್ನೆ ತಾನೇ ನಾವು ನೋಡಿದ್ವಿ, ಅಲ್ಲಿ ₹800 ಏರಿಕೆ ಆಗಿತ್ತು. ಅದಾದ ಬಳಿಕ ಇದೀಗ ಚಿನ್ನದಲ್ಲಿ ಮತ್ತೆ ₹1,000 ಏರಿಕೆ. ಇನ್ನು ಅದರಂತೆ ಬೆಳ್ಳಿಯಲ್ಲಿ ಒಂದು ಇಳಿಕೆ ಆಗ್ತಾ ಇದ್ರೆ, ಆದ್ರೆ ಯಾವಾಗ ಸಹಿತ ಬೆಳ್ಳಿನೂ ಸಹಿತ ಅಲ್ಲಿ ಏರಿಕೆ ಆಗುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಅಂದ್ರೆ ಹೂಡಿಕೆದಾರರ ಪ್ರಮಾಣ, ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆದಾರರ ಪ್ರಮಾಣ ಹೆಚ್ಚಾದ್ರೆ ಹೊರತು, ಆದ್ರೆ ಇಲ್ಲಿ ಏನು ಸಾಮಾನ್ಯ ಜನರಲ್ಲಿ ಹೂಡಿಕೆ ಮಾಡುವಂಥದ್ದು, ಚಿನ್ನದ ಮೇಲೆ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವಂಥದ್ದು ಇಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕಂದ್ರೆ 10 ಗ್ರಾಂ ಚಿನ್ನದ ಬೆಲೆ ₹1,47,000 ಅಂತ ಅಂದಾಗ ಅಲ್ಲಿ ಹೇಗೆ ಅಲ್ಲಿ ಒಂದು ಹೂಡಿಕೆಯನ್ನ ಮಾಡಬೇಕು, ಅಂದ್ರೆ ಹೇಗೆ ಖರೀದಿಸಬೇಕು ಅನ್ನುವಂಥ ಅನುಮಾನಗಳು ಸಾಕಷ್ಟು ಗ್ರಾಹಕರಲ್ಲಿ ಇರುವಂಥದ್ದು. ಹೀಗಾಗಿ ಒಂದು ರೀತಿಯಾಗಿ ಗ್ರಾಹಕರ ಮೇಲೆ ಬರೆ ಎಳೆಯುವಂಥ ಕೆಲಸವನ್ನ ಮಾಡ್ತಾ ಇದೆ ಈ ಚಿನ್ನದ ರೇಟ್ ಅಂತ ಹೇಳ್ಬೋದು. ಇನ್ನು ಬೆಳ್ಳಿಯಲ್ಲಿ ಕೂಡ ಬೆಳ್ಳಿಯ ಖರೀದಿಗಾರರು ಕೂಡ ಹೆಚ್ಚಾಗಿದ್ದಾರೆ. ಬೆಳ್ಳಿಯ ಐಟಮ್ಸ್ಗಳ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಕೂಡ ಹೆಚ್ಚಾಗಿದೆ ಮಾರ್ಕೆಟ್ನಲ್ಲಿ. ಈಗ ದೇವರ ವಿಗ್ರಹಗಳಾಗಿರ್ಬೋದು, ದೇವರ ಪೂಜಾ ಐಟಮ್ಸ್ಗಳಾಗಿರ್ಬೋದು, ಇನ್ನು ಮನೆ ಅಲಂಕಾರಕ್ಕಾಗಿ ಬಳಸುವಂಥ ಕೆಲವೊಂದಿಷ್ಟು ಐಟಮ್ಸ್ಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಬೆಳ್ಳಿಯಲ್ಲಿ ಖರೀದಿಸಬೇಕು ಅಂತ ಮುಂದಾಗ್ತಾರೆ ಜನರು. ಈಗ ಬೆಳ್ಳಿಯಲ್ಲಿ ₹4,000 ಇರಿಕೆ ಆಗಿದ್ದು ಒಂದು ರೀತಿ ಖುಷಿ ತರುವಂಥದ್ದೇ. ಆದರೆ ಯಾವಾಗ ಬೆಳ್ಳಿಯ ಬೆಲೆಯು ಕೂಡ ಜಂಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಅದ್ರ ಜೊತೆಗೆ ಬಂಗಾರ ಮಾತ್ರ ದಿನದಿಂದ ದಿನಕ್ಕೆ ರೇಟಲ್ಲಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ.